ನವೆಂಬರ್ 4ನೇ ತಾರೀಕು ಗ್ರೋ IPO ಓಪನ್ ಆಗ್ತಿದೆ. ಈ IPOದ ಇಶ್ಯೂ ಸೈಜು 6,632 ಕೋಟಿ. ನವೆಂಬರ್ 7ನೇ ತಾರೀಕು ಈ IPO ಕ್ಲೋಸ್ ಆಗ್ತಾ ಇದೆ. ಈ IPOದಲ್ಲಿ ಪ್ರೈಸ್ ಬ್ಯಾಂಡ್ ಅನ್ನ 95ರಿಂದ 100 ರೂಪಾಯಿ ನಿಗದಿ ಮಾಡಿದ್ದಾರೆ. ಗ್ರೋ IPO ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೀವಿ. ವಿಡಿಯೋನ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ಆವಾಗ ಮಾತ್ರ ನಿಮಗೆ ಪರಿಪೂರ್ಣ ಬೆನಿಫಿಟ್ ನಿಮಗೆ ಸಿಗುತ್ತೆ. ಅರ್ಧಂಬರ್ಧ ಮಾಹಿತಿ ಯಾವತ್ತು ಅಪಾಯಕಾರಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈ ವಿಡಿಯೋ ಕೇವಲ ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ ನೀಡಲಾಗಿದೆ. ಇದು ಹೂಡಿಕೆಯ ಸಲಹೆ, ಸ್ಟಾಕ್ ಶಿಫಾರಸು, IPO ಶಿಫಾರಸು ಅಥವಾ ಯಾವುದೇ ರೀತಿಯ ಹೂಡಿಕೆ ಅನುಮೋದನೆ ಎಂದು ಭಾವಿಸಬಾರದು. ಈ ಎಲ್ಲಾ ಮಾಹಿತಿಯನ್ನ ಗ್ರೋ ಸಂಸ್ಥೆಯು ಸೆಬಿಗೆ ಸಲ್ಲಿಸಿದ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ಡೇಟಾದಿಂದ ತೆಗೆದುಕೊಳ್ಳಲಾಗಿದೆ. ವೀಕ್ಷಕರು ಯಾವುದೇ ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು RHP ನ ಎಚ್ಚರಿಕೆಯಿಂದ ಓದಬೇಕು ಮತ್ತು ಸೆಬಿ ನೋಂದಾಯಿತ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಬೇಕು. ಶೇರ್ ಮಾರ್ಕೆಟ್ ನಲ್ಲಿ ದುಡ್ಡು ಹಾಕೋದ್ರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ದಯವಿಟ್ಟು ನೀವೇ ಸ್ವಂತ ರಿಸರ್ಚ್ ಮಾಡಿ ನಿಮಗೆ ಎಷ್ಟು ರಿಸ್ಕ್ ತೆಗೆದುಕೊಳ್ಳೋಕೆ ಆಗುತ್ತೋ ನೋಡಿಕೊಂಡು ಹೂಡಿಕೆ ನಿರ್ಧಾರ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ IPO ಪರ್ವ ಶುರುವಾಗಿದೆ. ಈಗ ಅದರ ಸಾಲಿಗೆ ಕೋಟ್ಯಾಂತರ ಜನರನ್ನ ಹೂಡಿಕೆ ಜಗತ್ತಿಗೆ ಕರೆತಂದ ಆಪ್ ಸ್ಟಾಕ್ ಮಾರ್ಕೆಟ್ಗೆ ಪ್ರವೇಶ ಮಾಡ್ತಾ ಇದೆ. ಎಸ್, ನಾನು ಹೇಳ್ತಾ ಇರೋದು ಗ್ರೋ IPO ಬಗ್ಗೆ. ಅಧಿಕೃತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಿಲಿಯನ್ ಬ್ರೈನ್ಸ್ ಗ್ಯಾರೇಜ್ ವೆಂಚರ್ಸ್ ಲಿಮಿಟೆಡ್ ಬಗ್ಗೆ. ಈಗ ಇದು ಭಾರತದ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಈ ಪ್ಲಾಟ್ಫಾರ್ಮ್ ಇದೆಯಲ್ಲ, 2ನೇ ದರ್ಜೆಯ, 3ನೇ ದರ್ಜೆಯ, 4ನೇ ದರ್ಜೆಯ ನಗರಗಳನ್ನ ಸ್ಟಾಕ್ ಮಾರ್ಕೆಟ್ಗೆ ಪರಿಚಯಿಸಿದೆ ಅಂತಾನೆ ಹೇಳ್ಬೋದು. ಸೊ ಅಲ್ಲಿನ ಜನ ಡಿಮ್ಯಾಟ್ ಅಕೌಂಟ್ ಗಳನ್ನ ಓಪನ್ ಮಾಡಿದ್ದಾರೆ, SIP ಬಗ್ಗೆ ತಿಳ್ಕೊಂಡು SIP ಅನ್ನ ಮಾಡ್ತಾ ಇದ್ದಾರೆ, ಹಾಗೇನೆ ಈಕ್ವಿಟಿ ಮಾರ್ಕೆಟ್ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದಾರೆ. ಅಂತಹ ಗ್ರೋ ಈಗ IPO ಮೂಲಕ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ. ಹಾಗಿದ್ರೆ ಈ IPO ಯಾವಾಗ ಓಪನ್ ಆಗ್ತಾ ಇದೆ, ಯಾವಾಗ ಕ್ಲೋಸ್ ಆಗ್ತಾ ಇದೆ, ಪ್ರೈಸ್ ಬ್ಯಾಂಡ್ ಏನು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಇದನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೇನೆ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಶರತ್ ಅವರೇ, ಈಗಾಗಲೇ ಸ್ಟಾಕ್ ಮಾರ್ಕೆಟ್ಗೆ ಬಹಳಷ್ಟು ಕಂಪನಿಗಳು IPO ಮೂಲಕ ಬಂದಿದ್ದಾವೆ, ಲಿಸ್ಟ್ ಆಗಿದ್ದಾವೆ. ಈಗ ಅದರ ಸಾಲಿಗೆ ಗ್ರೋ ಕೂಡ ಸೇರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ ಶೇಷ, ಈ ವಿಡಿಯೋದಲ್ಲಿ ನಾವು ಗ್ರೋ IPOದ ಸಮಗ್ರ ಮಾಹಿತಿಯನ್ನ ಕೊಡ್ತೀವಿ. ಏನಪ್ಪ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರೆ, ಈ ಗ್ರೋ IPO ಮೂಲಕ ಏನನ್ನ ಜನರಿಗೆ ಆಫರ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಮೊದಲನೇ ಅಂಶ ಕ್ಲಾರಿಟಿ ಕೊಡ್ತೀವಿ. 2ನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಗ್ರೋದ ಬಿಸ್ನೆಸ್ ಮಾಡೆಲ್ ಏನು, ಈ ಗ್ರೋ ಯಾವ ರೀತಿ ಬಿಸ್ನೆಸ್ ಅನ್ನ ಮಾಡ್ತಿದೆ ಅನ್ನುವಂಥದ್ದು. 3ನೇದು, ಈ ಗ್ರೋ ಕಂಪನಿಯ ಹಣಕಾಸಿನ ಸ್ಥಿತಿಗತಿ ಹೇಗಿದೆ. ಯಾವುದೇ ಹೂಡಿಕೆ ನಿರ್ಧಾರ ಮಾಡುವ ಮುಂಚೆ ಆ ಕಂಪನಿಯ ಹಣಕಾಸಿನ ಸ್ಥಿತಿಗತಿ ನೋಡೋದು ಪ್ರತಿಯೊಬ್ಬ ಹೂಡಿಕೆದಾರನ ಜವಾಬ್ದಾರಿ. ನಂತರದಲ್ಲಿ ಆ ಕಂಪನಿಯ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ದೌರ್ಬಲ್ಯಗಳೇನು, ಬಲಗಳೇನು, ಅಥವಾ ಸಾಮರ್ಥ್ಯ ಏನು, ದೌರ್ಬಲ್ಯ ಏನು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾವುದೇ ಒಂದು ಕಂಪನಿಗೆ ಪ್ಲಸ್ ಮೈನಸ್ ಪಾಯಿಂಟ್ಸ್ ಇರುತ್ತೆ. ನಂತರದಲ್ಲಿ ಪ್ರತಿಯೊಬ್ಬ ಹೂಡಿಕೆದಾರ ಇದಕ್ಕೆ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನೋ ಒಂದು ತೀರ್ಮಾನವನ್ನ ಮಾಡುವ ಮುಂಚೆ ಯಾವ ಅಂಶಗಳನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಟ್ಟಾರೆ ಹಂತ ಹಂತವಾಗಿ ಈ IPOದ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದೆ ಇಡ್ತೀವಿ. ಆದ್ರೆ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರ ಅವರದ್ದೇ ಆಗಿರುತ್ತೆ. ನಮ್ಮ ಕೆಲಸ ಏನಿದ್ರು ಶಿಕ್ಷಣ ಕೊಡೋದು, ಮಾಹಿತಿ ಕೊಡೋದು. ಎಸ್, ಯಾವುದೇ IPOಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ಮಾಡಬೇಕು ಅಂತ ತಾವು ಹೇಳಿದ್ರಿ. ಹಾಗಿದ್ರೆ ಈ ಗ್ರೋ IPOದ ಡೀಟೇಲ್ಸ್ ಅನ್ನು ಹೇಳ್ಬೋದಾ ಅಂತ? ಖಂಡಿತ ಶೇಷ. ಯಾವುದೇ IPOದ ಕತೆ ಶುರು ಆಗೋದೇ ಡೇಟಾದಿಂದ. ಅಂಕಿ ಸಂಖ್ಯೆಗಳನ್ನು ನೋಡ್ಲೇಬೇಕು. ನೋಡಿ, ಸೆಬಿ ಷೇರುಪೇಟೆ ನಿಯಂತ್ರಣ ಮಂಡಳಿಗೆ ಕೊಟ್ಟಿರುವಂತಹ RHP ಅಂದ್ರೆ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ಸ್ ಪ್ರಕಾರ ನಮ್ಮ ವೀಕ್ಷಕರು ಸ್ಕ್ರೀನ್ ಮೇಲೆ ನೋಡಬಹುದು. ಈ IPOದ ಒಟ್ಟು ಇಶ್ಯೂ ಸೈಜ್ ಎಷ್ಟಪ್ಪ ಅಂತ ಹೇಳಿದ್ರೆ 6,632 ಕೋಟಿ. ಅದರಲ್ಲಿ 1,060 ಕೋಟಿ ಫ್ರೆಶ್ ಇಶ್ಯೂ ಅಂದ್ರೆ ಹೊಸ ಷೇರುಗಳು. ಇನ್ನು 5,572 ಕೋಟಿ ಆಫರ್ ಫಾರ್ ಸೇಲ್. ಇದರಲ್ಲಿ ಹಳೆಯ ಇನ್ವೆಸ್ಟರ್ಗಳು ಅಂದ್ರೆ ಮೊದಲು ಯಾರು ದುಡ್ಡು ಹಾಕಿರ್ತಾರಲ್ಲ ಅವರು ತಮ್ಮ ಕಂಪನಿಯ ಷೇರುಗಳನ್ನ ಮಾರಾಟ ಮಾಡ್ತಾರೆ. ಆಫರ್ ಫಾರ್ ಸೇಲ್ ಅಂದ್ರೆ ಇದು. ಆದರೆ ಈ ಆಫರ್ ಫಾರ್ ಸೇಲ್ನಲ್ಲಿ ಕಂಪನಿಯ ಮಾಲೀಕರು ಅಂದರೆ ಪ್ರಮೋಟರ್ಗಳೇನಿದ್ದಾರೆ ಅವರು ಪಾಲ್ಗೊಳ್ತಾ ಇಲ್ಲ. ಇದರಿಂದ ಗೊತ್ತಾಗುತ್ತೆ
ಅವರಿಗೆ ಕಂಪನಿಯ ಮೇಲೆ, ಅದರ ಭವಿಷ್ಯದ ಬಗ್ಗೆ, ಬೆಳವಣಿಗೆಯ ಬಗ್ಗೆ ಒಂದು ವಿಶ್ವಾಸ ಇದೆ ಅನ್ನೋದನ್ನ ಇದು ಸೂಚ್ಯವಾಗಿ ಹೇಳುತ್ತೆ. ಮತ್ತೆ ಇದರ ಪ್ರೈಸ್ ಬ್ಯಾಂಡ್ ಎಷ್ಟನ್ನು ಫಿಕ್ಸ್ ಮಾಡಿದ್ದಾರೆ. ಈಗ ನಾನು IPOದಲ್ಲಿ ಶೇರನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಶೇರ್ನ ಬೆಲೆ 95ರಿಂದ 100 ರೂಪಾಯಿ ಇರುತ್ತೆ ಅಂಥೇಳಿ ಅವರು RHPಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಪನ್ ಆಗೋದು ಯಾವತ್ತು IPO ಅಂತ ಹೇಳಿದ್ರೆ ನವೆಂಬರ್ 4ನೇ ತಾರೀಕು 2025ನೇ ಇಸ್ವಿ. ಕ್ಲೋಸ್ ಆಗೋದು ಯಾವತ್ತು ನವೆಂಬರ್ 7, 2025. ಶೇರು ಸಿಕ್ಕಿದೆಯಾ ಇಲ್ವಾ, IPO ಅಪ್ಲೈ ಮಾಡಿದ್ದೆ ನನಗೆ ಸಿಕ್ಕಿದೆಯಾ ಇಲ್ವಾ ಅಂತ ಗೊತ್ತಾಗೋದು ನವೆಂಬರ್ 10, 2025. ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದು ಅಂದರೆ ಷೇರು ಮಾರ್ಕೆಟ್ಗೆ ಪ್ರವೇಶ ಆಗಿ ಅದರಲ್ಲಿ ಲಿಸ್ಟಿಂಗ್ ಪಡ್ಕೊಳ್ಳೋದು ಯಾವತ್ತಪ್ಪ ಅಂತ ಹೇಳಿದ್ರೆ ನವೆಂಬರ್ 12, 2025. ಲಾಟ್ ಸೈಜ್ ಎಷ್ಟು ಅಂತ ಹೇಳಿದ್ರೆ ಒಂದು ಲಾಟ್ಗೆ ಸುಮಾರು 150 ಇರಬಹುದು ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ 14,250ರಿಂದ 15,000 ಆಸುಪಾಸಲ್ಲಿ ಇರುತ್ತೆ ಅನ್ನೋ ಮಾಹಿತಿ ಇದೆ. ಈಗ ಹೊಸದಾಗಿ ಬರ್ತಿರುವಂತ 1,060 ಕೋಟಿ ರೂಪಾಯಿಯನ್ನ ಗ್ರೋ ಏನ್ ಮಾಡುತ್ತೆ ಅಂತ ಈಗ ನೋಡಿ, ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ ರಿಸರ್ಚ್ ಮಾಡಿ RHP ಇಂದ ಮಾಹಿತಿ ತಗೊಂಡು. ಅದರ ಪ್ರಕಾರ 152 ಕೋಟಿ ಅವರ ಟೆಕ್ನಾಲಜಿ, ಆ್ಯಪ್ ಮತ್ತು ವೆಬ್ಸೈಟ್ ಅಪ್ಗ್ರೇಡ್ ಮಾಡೋಕ್ಕೆ. ನೋಡಿ, ಯಾವುದೇ ಟೆಕ್ನಾಲಜಿ ಡ್ರಿವನ್ ಬಿಸ್ನೆಸ್ನಲ್ಲಿ ನಾವು ಅದರ ತಂತ್ರಾಂಶವನ್ನು, ಅದರ ಟೆಕ್ನಾಲಜಿಯನ್ನು ಎಷ್ಟು ಅದ್ಭುತವಾಗಿ, ಎಷ್ಟು ಸುಲಲಿತವಾಗಿ ಇಟ್ಕೊಂಡಿರ್ತೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಇವರು 152 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ, ಅದಕ್ಕೆ ಬಳಸ್ಕೋತೀವಿ, ನಮಗೆ ಈ ಹೊಸದಾಗಿ ಬರೋ 1,060 ಕೋಟಿಯಿಂದ ಅಂತೇಳಿ ಹೇಳಿದ್ದಾರೆ. 225 ಕೋಟಿ ರೂಪಾಯಿ ಅವರು ಜಾಹೀರಾತು ಮತ್ತು ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡ್ತಾರೆ. 205 ಕೋಟಿ ಅವರ NBFC ಬಿಸ್ನೆಸ್ಗೆ ಬಂಡವಾಳ ಹಾಕೋಕ್ಕೆ, ಅಂದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಅಂತೇಳಿ, ಅದಕ್ಕೂ ಕೂಡ 205 ಕೋಟಿ ರೂಪಾಯಿ ಬಂಡವಾಳವನ್ನು ಎತ್ತಿಡೋದಾಗಿ ಹೇಳಿದ್ದಾರೆ. ಇನ್ನು 167 ಕೋಟಿ ಅವರ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಕೊಡೋದಕ್ಕೆ ಅವರು ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂದರೆ ಶೇರ್ ಖರೀದಿ ಮಾಡುವಾಗ ಅವರಿಗೆ ಹಣದ ಕೊರತೆ ಆದರೆ ಇವ್ರ ಮೂಲಕ ಹಣವನ್ನು ಪಡ್ಕೋಬೋದು ಶೇರುಗಳ ಆಧಾರದ ಮೇಲೆ. ಅದಕ್ಕೆ ಮಾರ್ಜಿನ್ ಟ್ರೇಡ್ ಫಂಡ್ ಅಂತೇಳಿ ಕರೀತಾರೆ. ಅದಕ್ಕೆ 167 ಕೋಟಿಯನ್ನು ಇಟ್ಕೋತೀವಿ ಅಂತೇಳಿ ಹೇಳಿದ್ದಾರೆ. ಇನ್ನು ಉಳಿದಿರೋ ದುಡ್ಡನ್ನು ಬೇರೆ ಕಂಪನಿಗಳನ್ನು ಅಕ್ವೈರ್ ಮಾಡಿಕೊಳ್ಳಿಕ್ಕೆ ಮತ್ತು ಬೇರೆ ಬೇರೆ ಆಫೀಸ್ ಕೆಲಸಗಳಿಗೆ ಬಳಸ್ಕೋತೀವಿ ಅಂತೇಳಿ ಹೇಳಿದ್ದಾರೆ. ನೋಡಿ, ಯಾವುದೇ ಕಂಪನಿಯ ಬೆಳವಣಿಗೆಯ ದೃಷ್ಟಿಯಲ್ಲಿ ಈ ಅಕ್ವಿಸಿಷನ್ಸ್ ಅನ್ನೋದು ಇರುತ್ತೆ. ಅದಕ್ಕೂ ಕೂಡ ಇಲ್ಲಿ ಒಂದಿಷ್ಟು ಹಣವನ್ನು ಬಳಸ್ತೀವಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಈ ದುಡ್ಡು ಬಳಸೋ ಪ್ಲ್ಯಾನ್ ನೋಡಿದ್ರೆ ಇವ್ರಿಗೆ ಫೋಕಸ್ ಇರೋದು ಟೆಕ್ನಾಲಜಿ ಗ್ರೋತ್ ಮೇಲೆ, ಕಂಪನಿ ಗ್ರೋತ್ ಮೇಲೆ, ಸಾಲ ಕೊಡೋ ಬಿಸ್ನೆಸ್ಸನ್ನು ಮತ್ತಷ್ಟು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಇದೆ. ಮತ್ತು ಬ್ರ್ಯಾಂಡಿಂಗ್ ಮೇಲೆ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಯಾವುದೇ ಬ್ರ್ಯಾಂಡು ಜನರನ್ನು ತಲುಪಬೇಕು ಅಂದರೆ ಅದು ಅಡ್ವರ್ಟೈಸಿಂಗ್ ಮೂಲಕ ಆಗುತ್ತೆ, ಅದಕ್ಕೆ ಸ್ಪೆಂಡ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಕಂಪನಿಯನ್ನು ಇನ್ನಷ್ಟು ಗಟ್ಟಿಯಾಗಿ ರೂಪಿಸಬೇಕು ಅಂತ ಅವರು ಆಲೋಚನೆ ಮಾಡ್ತಿರುವ ರೀತಿಯಲ್ಲಿ ಇದು ಕಾಣಿಸುತ್ತೆ. ಇವರ ಏನು 1,060 ಕೋಟಿಯನ್ನು ನಾವು ಹೇಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರಲ್ಲ, ಅದರ ಚಿತ್ರಣವನ್ನು ನೋಡಿದ್ರೆ ನಮಗೆ ಆ ನೋಟ ಸಿಗುತ್ತೆ. ಹಾಗಿದ್ರೆ ಈಗ ಗ್ರೋನ ಬಿಸ್ನೆಸ್ ಓವರ್ ವ್ಯೂ ಏನು ಅಂತ ಅಂದ್ರೆ ಅಸಲಿಗೆ ಏನು ಮಾಡುತ್ತೆ ಗ್ರೋ ಅಂತ? ಈಗ ನೋಡಿ, ಗ್ರೋ ಆ್ಯಪ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಆ್ಯಪ್. ಅಂದರೆ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಹೂಡಿಕೆ ಮಾಡಲಿಕ್ಕೆ ಇದು ಅವಕಾಶವನ್ನು ಕಲ್ಪಿಸುವಂತಹ ಒಂದು ವ್ಯವಸ್ಥೆ. ಅದನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಟ್ರಾನ್ಸ್ಪರೆಂಟ್ ಆಗಿ, ಅಂದರೆ ಪಾರದರ್ಶಕವಾಗಿ, ಸುಲಭವಾಗಿ ಮತ್ತು ಬಹಳ ಸುಲಭದಲ್ಲಿ ಸಿಗೋ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು. ಈಗ ಏನಾಗ್ತಿತ್ತು ಭಾಳ ಹಿಂದೆ ನೋಡಿದ್ರೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬ್ಯಾಂಕ್ಗೆ ಹೋಗಬೇಕು, ಡಿಮ್ಯಾಟ್ ಅಕೌಂಟ್ ತೆಗಿಬೇಕು, ಅದಕ್ಕೆ ಆ್ಯನ್ಯುವಲ್ ಫೀಸ್ ಪೇ ಮಾಡಬೇಕು, ಈ ಥರದ ಚಾಲೆಂಜಸ್ಗಳೆಲ್ಲ ಇತ್ತು. ಈ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಬಂದ ಮೇಲೆ ಈ ಡೆಮೋಕ್ರಟೈಸೇಷನ್ ಆಫ್ ಇನ್ವೆಸ್ಟಿಂಗ್ ಸಾಧ್ಯ ಆಗ್ತಿದೆ. ಅಂದರೆ ಯಾರು ಎಲ್ಲಿಂದ ಬೇಕಾದರೂ ಅವರ ಮೊಬೈಲ್ ಮೂಲಕ ಹೂಡಿಕೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಆ ರೀತಿಯ ಕಂಪನಿಗಳಲ್ಲಿ ಗ್ರೋ ಕೂಡ ಒಂದು. ಮತ್ತು ಡೈರೆಕ್ಟ್ ಟು ಕಸ್ಟಮರ್ ಅಂದರೆ ಅವರ ಬಿಸ್ನೆಸ್ ಮಾಡೆಲ್ ಏನು ಅಂತ ಹೇಳಿದ್ರೆ, ನೇರವಾಗಿ ಅವರ
ಏನು ಸೇವೆಗಳಿದಾವೆ ಅದನ್ನ ನೇರವಾಗಿ ಗ್ರಾಹಕನಿಗೆ ಕೊಡುವಂತ ಒಂದು ವ್ಯವಸ್ಥೆ. ನಾನು ಆಗ್ಲೇ ಹೇಳ್ತಿದ್ದೆ ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ. ಬಟ್ ಇದು D2C, ಡೈರೆಕ್ಟ್ ಟು ಕಸ್ಟಮರ್ ಅನ್ನೋ ಒಂದು ಮಾಡೆಲ್ ನಲ್ಲಿ ಇದು ವರ್ಕ್ ಆಗುತ್ತೆ. ಅಂದ್ರೆ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು ಅಂತ. ಮತ್ತೆ ಈ ಆಪ್ ನಲ್ಲಿ ಬೇರೆ ಬೇರೆ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ. ಅದು ಹಾಗಾಗಿನೇ ಇದನ್ನ ಇನ್ವೆಸ್ಟ್ಮೆಂಟ್, ಡಿಜಿಟಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆ್ಯಪ್ಗಳಂತೇಳಿ ನಾವು ಕರಿತೀವಿ. ಹಾಗಿದ್ರೆ ಮುಖ್ಯವಾಗಿ ಇವರ ಬಿಸ್ನೆಸ್ ವರ್ಟಿಕಲ್ಸ್ ಏನು ಅಂತ ಹೇಳಿ ನೋಡಿ, ಇವರ ವರ್ಟಿಕಲ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬ್ರೋಕಿಂಗ್ ಸರ್ವಿಸಸ್. ನೋಡಿ, ಷೇರುಗಳಲ್ಲಿ ಅಥವಾ IPOಗಳಲ್ಲಿ ಹೂಡಿಕೆ ಮಾಡುವಂಥದ್ದು, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು, ಇದೇ ಗ್ರೋಗೆ ಅತಿ ಹೆಚ್ಚು ದುಡ್ಡನ್ನು ತಂದು ಕೊಡುವಂತಹ ಬಿಸ್ನೆಸ್. ಅವರು RHP ನೀಡಿರಲ್ಲ, ರೆಡ್ ಹೈರಿಂಗ್ ಪ್ರಾಸ್ಪೆಕ್ಟ್ಸ್ ಅಲ್ಲಿ ಅದರ ಪ್ರಕಾರ ಮಾಹಿತಿ. ಮತ್ತೆ ಇನ್ನೇನು ಇವರ ಬಿಸ್ನೆಸ್ ವರ್ಟಿಕಲ್ಸ್ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಗಳು. ಎಲ್ಲಾ ಕಂಪನಿಗಳ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಮ್ಯೂಚುವಲ್ ಫಂಡ್ಗಳು ಇಲ್ಲಿ ಸಿಗುತ್ತೆ. ಅಂದ್ರೆ ಗ್ರೋ ಆ್ಯಪ್ ಮೂಲಕ ಯಾವುದೆಲ್ಲ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಕಂಪನಿಗಳಿವೆ, ಆ ಎಲ್ಲ ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಅಧ್ಯಯನ ಮಾಡಿದ ನಂತರ. ಮತ್ತೆ 2023ರಲ್ಲಿ ಇಂಡಿಯಾ ಬುಲ್ಸ್ ಅಸೆಟ್ ಮ್ಯಾನೇಜ್ ಕಂಪನಿಯನ್ನ ಅವರು ತಗೊಂಡ ಮೇಲೆ ಗ್ರೋ ತಮ್ಮದೇ ಮ್ಯೂಚುವಲ್ ಫಂಡ್ ಅನ್ನ ಶುರು ಮಾಡಿದ್ರು. ಅವ್ರದೇ ಮ್ಯೂಚುವಲ್ ಫಂಡ್, ಅವರೇ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಅನ್ನ ಶುರು ಮಾಡಿದ್ರು. ಇದರಲ್ಲಿ ಈ ಟೋಟಲ್ ಮಾರ್ಕೆಟ್ ಇಂಡೆಕ್ಸ್ ಫಂಡ್ ಮತ್ತೆ ಇಂಡಿಯನ್ ರೈಲ್ವೇಸ್ PSU ETF ತರಹದ ಪ್ರಾಡಕ್ಟ್ಗಳು ಇದಾವೆ. ಮತ್ತೆ ಇವರ ಮೂರನೇ ವರ್ಟಿಕಲ್ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಹಕರಿಗೆ ಸಾಲವನ್ನ ಕೊಡುವಂಥದ್ದು. ಈ ಸಾಲವನ್ನ ಕೊಟ್ಟು ಅದರ ಮೂಲಕ ಬಡ್ಡಿಯನ್ನು ಗಳಿಸಿ ಬಿಸ್ನೆಸ್ ಅನ್ನು ನಡೆಸುವಂಥದ್ದು ಒಂದು ಪ್ರಕ್ರಿಯೆ ಇದೆ. ಈ ಪರ್ಸನಲ್ ಲೋನ್ ಮತ್ತೆ ನಿಮ್ಮ ಷೇರುಗಳ ಮೇಲೆ ಲೋನ್, ಅಂದ್ರೆ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿಯನ್ನ ಇಲ್ಲಿ ಕೊಡ್ತಾರೆ. ಇದನ್ನ ಅವರು ಹೇಗೆ ಮಾಡ್ತಿದಾರಪ್ಪ ಅಂತ ಹೇಳಿದ್ರೆ ಅವ್ರದೇ NBFC, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಮೂಲಕ, ಅಂದ್ರೆ ಗ್ರೋ ಕ್ರೆಡಿಟ್ ಸರ್ವ್ ಮೂಲಕ ಮಾಡ್ತಿದ್ದಾರೆ. ಇನ್ನು 4ನೇದು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ಇದು ಟ್ರೇಡರ್ಗಳಿಗೆ ಜಾಸ್ತಿ ದುಡ್ಡು ಹಾಕಿ ಟ್ರೇಡ್ ಮಾಡೋದಕ್ಕೆ ಲೆವರೇಜಿಂಗ್ ಅಂತೇಳಿ ಕರಿತೀವಿ, ಅದು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ದೊಡ್ಡ ದೊಡ್ಡ ಮೊತ್ತದ ಷೇರುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅವರು ಹಣದ ಸಹಾಯವನ್ನು ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಮೂಲಕ ಅವರು ಒದಗಿಸ್ತಾರೆ. ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್, ಇತ್ತೀಚೆಗೆ W/GROW ಅಂತ ಒಂದು ಶುರು ಮಾಡಿದ್ದಾರೆ. ವೆಲ್ತ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಹಣಕಾಸು ನಿರ್ವಹಣೆ ಮಾಡುವಂಥದ್ದು. ಇದು ತುಂಬ ಜಾಸ್ತಿ ದುಡ್ಡಿರೋ ಹೈ ನೆಟ್ವರ್ತ್ ಗ್ರಾಹಕರಿಗೆ, ಎಲ್ಲರನ್ನೂ ಅವ್ರು ಟಾರ್ಗೆಟ್ ಮಾಡಿಲ್ಲ, ಹೈ ನೆಟ್ವರ್ತ್ ಗ್ರಾಹಕರಿಗೆ W/GROW ಅನ್ನೋ ಒಂದು ವ್ಯವಸ್ಥೆಯನ್ನು ಶುರು ಮಾಡಿದ್ದಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಅವರ ಅಗತ್ಯಗಳಿಗೆ ತಕ್ಕಂತೆ ಸಲಹೆ ಕೊಡಲಿಕ್ಕೆ, ಅವರ ವೈಯಕ್ತಿಕ ಹಣಕಾಸಿನ ಸ್ಥಿತಿಗಳನ್ನು ಅರ್ತು ಕೊಡಲಿಕ್ಕೆ ಇವರು ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಗೂ ಕಾಲನ್ನು ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗ್ರೋ ಒಂದು ಫಿನಾನ್ಷಿಯಲ್ ಇಕೋಸಿಸ್ಟಮ್ ಅನ್ನ ಕಟ್ಟಿದೆ. ಅಂದ್ರೆ ಬ್ರೋಕಿಂಗು, ಮ್ಯೂಚುವಲ್ ಫಂಡ್ಸು, ಸಾಲ, ಮಾರ್ಜಿನ್ ಟ್ರೇಡ್ ಫಂಡ್ ಫೆಸಿಲಿಟಿ, ಈ ರೀತಿ ಮತ್ತೆ ವೆಲ್ತ್ ಮ್ಯಾನೇಜ್ಮೆಂಟು, ಇದೆಲ್ಲವನ್ನ ಒಳಗೊಂಡು ಒಂದು ಹಣಕಾಸು ನಿರ್ವಹಣೆಗೆ ಬೇಕಾದ ಒಂದು ಸಂಪೂರ್ಣ ವ್ಯವಸ್ಥೆಯನ್ನ ಮಾಡುವತ್ತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಇನ್ನು ಈ ಇಂಡಸ್ಟ್ರಿಯ ಲ್ಯಾಂಡ್ಸ್ಕೇಪ್ ಮತ್ತೆ ಮಾರ್ಕೆಟ್ ಪೊಸಿಷನ್ ಅನ್ನ ಹೇಗೆ ನೋಡಬಹುದು? ಈಗ ನೋಡಿ ಶೇಷ, ಗ್ರೋ ಕೆಲಸ ಮಾಡ್ತಾ ಇರುವಂಥದ್ದು ಭಾರತದಲ್ಲಿ ವೇಗವಾಗಿ ಬೆಳೀತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ಲಿ. ಫಿನಾನ್ಷಿಯಲ್ ಇಯರ್ 2025 ಈ ಇಂಡಸ್ಟ್ರಿಯ ಮೌಲ್ಯ 1.1 ಲಕ್ಷ ಕೋಟಿ ಇತ್ತು. ನಾನು ಯಾಕೆ ಡೇಟಾ ನೋಡ್ಕೊಳ್ಳೇಬೇಕಾಗಿದೆ, ಹಾಗಾಗಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ಇದು ಫಿನಾನ್ಷಿಯಲ್ ಇಯರ್ ಹಣಕಾಸು ವರ್ಷ 2030 ಹೊತ್ತಿಗೆ ಪ್ರತಿ ವರ್ಷ 15ರಿಂದ 17% CAGR ಲೆಕ್ಕಾಚಾರದಲ್ಲಿ ಬೆಳೆದು 2.6 ಲಕ್ಷ ಕೋಟಿಗೆ ತಲುಪುವ ನಿರೀಕ್ಷೆ ಇದೆ. ಅಂದರೆ ಇನ್ವೆಸ್ಟ್ಮೆಂಟು ಮತ್ತು ವೆಲ್ತ್ ಮ್ಯಾನೇಜ್ಮೆಂಟು ಈ ವೇಗದಲ್ಲಿ ಬೆಳೆಯುತ್ತೆ ಅನ್ನೋದನ್ನ ಈ ಅಂಕಿಅಂಶಗಳು ನಮಗೆ ತಿಳಿಸ್ತಾ ಇದ್ದಾವೆ. ಇನ್ನು ಜೂನ್ 2025 ಲೆಕ್ಕಾಚಾರದ ಪ್ರಕಾರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಗ್ರೋ ಹತ್ರ 1.26 ಕೋಟಿ ಆಕ್ಟಿವ್ ಗ್ರಾಹಕರಿದ್ದಾರೆ. 1.26 crore
ಆಕ್ಟಿವ್ ಯೂಸರ್ಸ್, ಆಕ್ಟಿವ್ ಕಸ್ಟಮರ್ಸ್ ಇದ್ದಾರೆ. ಇದು ಇಂಡಿಯಾದಲ್ಲಿರೋ ಎಲ್ಲ ರೀಟೇಲ್ ಬ್ರೋಕರ್ಗಳಿಗಿಂತ ಜಾಸ್ತಿ. ಅಂದರೆ ಇವರು ಮುಂಚೂಣಿಯಲ್ಲಿ ಇದ್ದಾರೆ ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳು ಹೇಳ್ತಿದ್ದಾವೆ. ಮ್ಯೂಚುವಲ್ ಫಂಡ್ಗಳ ವಿಚಾರಕ್ಕೆ ಬಂದರೆ ದೇಶದಲ್ಲಿ ನಡೀತಾ ಇರೋ ಎಲ್ಲ ಆಕ್ಟಿವ್ SIPಗಳಲ್ಲಿ ಸುಮಾರು 18.5% ಪಾಲು ಗ್ರೋ ಹತ್ರ ಇದೆ. ಅಂದರೆ ₹100 SIP ಆಗ್ತಿದೆ ಅಂದರೆ ಅದರಲ್ಲಿ 18.5 SIP ಗ್ರೋ ಮೂಲಕ ಆಗ್ತಾ ಇದೆ ಅನ್ನೋಂಥ ಒಂದು ಮಾಹಿತಿ. ಅಂದರೆ ಇನ್ನೂ ಸರಳೀಕರಿಸಿ ಹೇಳೋದಾದರೆ ಇಂಡಿಯಾದಲ್ಲಿ ಶುರುವಾಗೋ ಪ್ರತಿ 3 ಹೊಸ SIPಗಳಲ್ಲಿ ಸುಮಾರು 1 SIP ಗ್ರೋ ಪ್ಲ್ಯಾಟ್ಫಾರ್ಮ್ನಲ್ಲೇ ಶುರು ಆಗುತ್ತೆ ಅಂತ ಅಂಕಿ ಅಂಶಗಳು ಹೇಳ್ತಾ ಇದ್ದಾವೆ. ಅಂದರೆ ಇದರಿಂದ ನಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈ ಬ್ರ್ಯಾಂಡ್ ಭಾರತದ ರಿಟೇಲ್ ಹೂಡಿಕೆ ವಲಯದಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದು ಒಂದು ಸೂಚ್ಯವಾಗಿ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಇನ್ನು ನೆಕ್ಸ್ಟ್ ಆಗಲೇ ಮಾತನಾಡಬೇಕಿದ್ರೆ ನೀವು ಇದರ ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಮಾತಾಡೋಣ ಅಂತ ಕೂಡ ಹೇಳಿದ್ರಿ. ಸೊ ಸ್ಟ್ರೆಂತ್ ಬಗ್ಗೆ ಮಾತಾಡೋದಿದ್ರೆ ಈಗ ನೋಡಿ, RHP ಅಂದರೆ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟ್ಸ್ ಪ್ರಕಾರ ಈ ಗ್ರೋಗೆ ಪೂರಕವಾಗಿರುವ ವಿಷಯಗಳು ಏನು ಅಂತ ಹೇಳಿದ್ರೆ ಜನರನ್ನು ತಲುಪಿರುವ ರೀತಿ, ಮ್ಯಾಸಿವ್ ರೀಚ್ ಮತ್ತು ಬ್ರ್ಯಾಂಡ್ ಮೇಲಿರುವ ನಂಬಿಕೆ. ನೋಡಿ, ಇಂಡಿಯಾದ 98% ಆಫ್ ಪಿನ್ ಕೋಡ್ಸಲ್ಲಿ ಇವರು ಇದ್ದಾರೆ, ಇವರು ಲಭ್ಯ ಇದ್ದಾರೆ. ಅದರಲ್ಲೂ 81% ಬಳಕೆದಾರರು ಟಾಪ್ 6 ದೊಡ್ಡ ಸಿಟಿಗಳ ಆಚೆಗೆ ಇದ್ದಾರೆ. ಅಂದರೆ 2ನೇ ದರ್ಜೆ, 3ನೇ ದರ್ಜೆ, 4ನೇ ದರ್ಜೆಯ ನಗರಗಳಲ್ಲೂ ಕೂಡ ಇವರ ಹೂಡಿಕೆದಾರರು ಇದ್ದಾರೆ. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಕಾನ್ಸಂಟ್ರೇಟೆಡ್ ವ್ಯವಸ್ಥೆಯಿಂದ ಆಚೆಗೂ ಕೂಡ ಇವರ ವ್ಯಾಪ್ತಿ ಇದೆ. ಅಂದರೆ ಹೊಸ ಹೂಡಿಕೆದಾರರು ಇರೋದೇ Tier 2, Tier 3, Tier 4 ನಗರಗಳಲ್ಲಿ, ಅಲ್ಲಿ ಕೂಡ ಇವರ ಹೂಡಿಕೆದಾರರು ಇದ್ದಾರೆ ಅನ್ನೋದು ಮತ್ತೊಂದು ಅಂಶ. ಇನ್ನು 80% ಬಳಕೆದಾರರು ಆರ್ಗ್ಯಾನಿಕ್ ಆಗಿ, ಅಂದರೆ ಬಾಯಿಂದ ಬಾಯಿಗೆ, ಮಾತಿನಿಂದ ಮಾತಿಗೆ ಬೇರೆಯವರು ಇದನ್ನು ಬಳಕೆ ಮಾಡಿ ಅಂತ ಹೇಳೋದ್ರ ಮೂಲಕ ಬರ್ತಿದ್ದಾರೆ ಅನ್ನೋದನ್ನ ಅಂಕಿಅಂಶ ಹೇಳ್ತಿದೆ. ಇದು ಒಳ್ಳೆಯದು, ಇದೊಂದು ಒಳ್ಳೆಯ ಅಂಶ ಅಂತೇಳಿ ನಾವು ಹೇಳ್ಬೋದು. ಮತ್ತು ಇವರ ಮೇಲೆ ಜನರಿಗಿರೋ ನಂಬಿಕೆಯನ್ನು ಇದು ತೋರಿಸುತ್ತೆ. ಯಾಕೆಂದರೆ ವರ್ಡ್ ಆಫ್ ಮೌತ್ ಅಥವಾ ಆರ್ಗ್ಯಾನಿಕ್ ಆಗಿ ಬರೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ. ಇವತ್ತಿನ ಬಿಸ್ನೆಸ್ ಲೋಕದಲ್ಲಿ ಸ್ವಾಭಾವಿಕವಾಗಿ ಜನರನ್ನ ಬರೋಂಗೆ ಮಾಡಬೇಕು ಅಂದರೆ ಅದರಲ್ಲಿ ಒಂದು ನಂಬಿಕೆ, ಒಂದು ವಿಶ್ವಾಸ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಇನ್ನು 2ನೇ ಅಂಶ, ಬಳಕೆದಾರರು ಬಂದ್ಬಿಡ್ತಾರೆ, ಬಂದವ್ರನ್ನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಇವರ ರಿಟೆನ್ಷನ್ ಅಂದರೆ ಬಳಕೆದಾರರನ್ನ ಉಳಿಸ್ಕೊಳ್ಳೋದು ಕೂಡ ಉತ್ತಮ ರೀತಿಯಲ್ಲಿದೆ. ಹೈ ಯೂಸರ್ ರಿಟೆನ್ಷನ್ ರೇಟ್ ಇದೆ. ಅಂದರೆ ಸುಮಾರು 78% ಹಳೆ ಬಳಕೆದಾರರು, 3 ವರ್ಷದಂದೇ ಇರೋರು. ಹಳೆ ಬಳಕೆದಾರರು ಅನ್ನೋದಕ್ಕೆ ಡೆಫಿನಿಷನ್ ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ 3 ವರ್ಷದಿಂದ ಇರೋರು ಈಗಲೂ ಆ್ಯಕ್ಟಿವ್ ಆಗಿದ್ದಾರೆ. ಅವರು ಬ್ರೋಕರೇಜ್ ಶುಲ್ಕ ಜಾಸ್ತಿ ಮಾಡಿದ ಮೇಲೂ ಆ್ಯಕ್ಟಿವ್ ಯೂಸರ್ಗಳು 40%ಗಿಂತ ಜಾಸ್ತಿ ಬೆಳೆದಿದ್ದಾರೆ. ಅಂದರೆ ಬ್ರೋಕರೇಜ್ ಶುಲ್ಕ ಜಾಸ್ತಿ ಮಾಡಿದರೂ ಸಹಿತ ಆ್ಯಕ್ಟಿವ್ ಯೂಸರ್ಗಳ ಸಂಖ್ಯೆ 40%ಗಿಂತ ಜಾಸ್ತಿ ಬೆಳೆದಿದೆ. ನೆಕ್ಸ್ಟ್ ಪಾಯಿಂಟು, 3ನೇ ಪಾಯಿಂಟು, ಸಿಂಪಲ್ ಮತ್ತು ಪಾರದರ್ಶಕ, ಟ್ರಾನ್ಸ್ಪರೆಂಟ್ ಆ್ಯಪ್ ಡಿಸೈನ್. ಭಾಳ ಸರಳವಾಗಿ ಅವರು ಆ್ಯಪನ್ನು ಡಿಸೈನ್ ಮಾಡಿದ್ದಾರೆ. ಅದು ಹೇಗೆ, ಅದಕ್ಕೆ ಮಾನದಂಡ ಏನು ಅಂತ ಕೇಳ್ಬೋದು. ಹೈಯೆಸ್ಟ್ ರೇಟಿಂಗನ್ನು ಅವರು ಕಾಯ್ದುಕೊಂಡಿದ್ದಾರೆ. ಯಾವುದೇ ಆ್ಯಪು ಬಳಕೆದಾರನಿಗೆ ಆಪ್ತವಾಗದೇ ಇದ್ದರೆ ಅದು ಜನಪ್ರಿಯ ಆಗಲ್ಲ. ಯಾಕೆಂದರೆ ಬಳಸೋನಿಗೆ ಹಿತವಾಗಿದ್ದರೆ ಮಾತ್ರ ಅದು ಕಂಪನಿಗೆ ಹಿತ. ಆ ದಿಕ್ಕಿನಲ್ಲೂ ಕೂಡ ಇವರು ಬಹಳ ಸರಳವಾಗಿ ಅದನ್ನು ಮಾಡೋದ್ರಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ. ಡಿಜಿಟಲ್ ಜಗತ್ತಿನಲ್ಲಿ ಇವರೇ ಲೀಡರ್. ಅಂದರೆ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಇಂಡಸ್ಟ್ರಿ ಲೀಡಿಂಗ್ ಡಿಜಿಟಲ್ ಪ್ರೆಸೆನ್ಸ್ ಇವ್ರಿಗೆ ಇದೆ. ಹೇಗಪ್ಪ ಅದು ಅಂತೇಳಿ ನೀವು ಕೇಳ್ಬೋದು. ಜೂನ್ 2025 ಲೆಕ್ಕಾಚಾರದಲ್ಲಿ 100 ಮಿಲಿಯನ್ ಅಂದರೆ 10 ಕೋಟಿ ಡೌನ್ಲೋಡ್ ದಾಟಿದ ಭಾರತದ ಒಂದೇ ಒಂದು ಇನ್ವೆಸ್ಟ್ಮೆಂಟ್ ಆ್ಯಪ್ ಇದ್ದರೆ ಅದು ಗ್ರೋ ಅನ್ನೋದನ್ನ ಅಂಕಿಅಂಶಗಳು ಹೇಳ್ತಿದ್ದಾವೆ. ಎಲ್ಲ ಟಾಪ್ ಬ್ರೋಕರ್ಗಳ ಪೈಕಿ 38.18% ನ್ಯೂ ಇನ್ಸ್ಟಾಲ್ಸ್ ಏನಿದೆ ಅದು ಇವರದ್ದೇ. ಅಷ್ಟೇ ಅಲ್ಲ, ಇನ್ವೆಸ್ಟ್ಮೆಂಟ್ ಕ್ಯಾಟಗರಿಯಲ್ಲಿ ಗೂಗಲ್ ಸರ್ಚ್ನಲ್ಲೂ ಜನ ಇವರನ್ನೇ ಜಾಸ್ತಿ ಹುಡುಕ್ತಾರೆ. ಇದರಿಂದ ಗೊತ್ತಾಗುತ್ತೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇವರ ಬ್ರ್ಯಾಂಡ್ ಹೆಸರು ಮತ್ತು ಜನರ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ.
ಮತ್ತೆ 5ನೇ ಅಂಶ ದಕ್ಷ ತಂತ್ರಜ್ಞಾನ ಮತ್ತು ಕಡಿಮೆ ಖರ್ಚಿನ ಇಂಪ್ಲಿಮೆಂಟೇಷನ್ನು. ಹೇಗೆ ಇದು ಅಂಥೇಳಿ ಹೇಳಿದ್ರೆ, ಇವರ ಸಿಸ್ಟಮ್ 50 ಮಿಲಿಯನ್ ಅಂದರೆ 5 ಕೋಟಿ ಬಳಕೆದಾರರು ಮತ್ತು ದಿನಕ್ಕೆ 50 ಮಿಲಿಯನ್ 5 ಕೋಟಿ ಆರ್ಡರ್ಗಳನ್ನು ಮಾಡಬಲ್ಲದು. ಅಂದರೆ 5 ಕೋಟಿ ಆರ್ಡ್ರು 5 ಕೋಟಿ ಬಳಕೆದಾರರು ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಇವರ ತಂತ್ರಜ್ಞಾನಕ್ಕೆ ಇದೆ. ಇವರ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಫಿನಾನ್ಷಿಯಲ್ ಇಯರ್ 2023ರಲ್ಲಿ 26.3% ಇತ್ತು. ಅದು ಫಿನಾನ್ಷಿಯಲ್ ಇಯರ್ 2025ಕ್ಕೆ 13.7%ಗೆ ಇಳಿದಿದೆ. ಅಂದರೆ ಖರ್ಚು ಕಮ್ಮಿ ಮಾಡಿ ಜಾಸ್ತಿ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇದು ಸೂಚಿಸುತ್ತೆ. ಬಲವಾದ ಆಪರೇಟಿಂಗ್ ಲೆವರೇಜ್, ಸ್ಟ್ರಾಂಗ್ ಆಪರೇಟಿಂಗ್ ಲೆವರೇಜ್ ಕೂಡ ಇವರಿಗಿದೆ. ಇವ್ರದ್ದು ಅಸೆಟ್ ಲೈಟ್ ಮಾಡೆಲ್. ಅಂದರೆ ಅಸೆಟ್ ಹೆವಿ ಅಸೆಟ್ ಲೈಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಪ್ರಾಪರ್ಟಿ ಮಾಡಬೇಕು, ಜಾಗ ಮಾಡಬೇಕು, ಅದನ್ನು ಅಸೆಟ್ ಹೆವಿ ಅಂತೀವಿ. ಇದು ಏನಿಲ್ಲ, ಈ ಆ್ಯಪ್ ಮೂಲಕ ಇನ್ನೊಂದು 10 ಜನಕ್ಕೆ ವಿಸ್ತರಣೆ ಮಾಡೋದು. ಇವರಿಗೆ ದೊಡ್ಡ ದೊಡ್ಡ ಖರ್ಚುಗಳು ಅಂತ ಏನಿಲ್ಲ, ಮತ್ತೆ ದೊಡ್ಡ ಆಫೀಸು ಬಿಲ್ಡಿಂಗು ಭಾರಿ ಖರ್ಚು ಅಂತ ಏನಿಲ್ಲ. ಇವರ ದೊಡ್ಡ ಖರ್ಚು ಎಲ್ಲಾಗುತ್ತಪ್ಪ ಅಂದರೆ ಟೆಕ್ನಾಲಜಿ ಮೇಲೆ ಆಗುತ್ತೆ. ಮತ್ತು ಇವರ ಹತ್ರ ಚೆನ್ನಾಗಿ ಫ್ರೀ ಕ್ಯಾಶ್ ಫ್ಲೋ ಇದೆ. ಕ್ಯಾಶ್ ಫ್ಲೋ ಒಂದು ಬಿಸ್ನೆಸ್ಗೆ ಭಾಳ ಇಂಪಾರ್ಟೆಂಟು. ಕ್ಯಾಶ್ ಫ್ಲೋ ಇವ್ರದ್ದು ಚೆನ್ನಾಗಿದೆ ಮತ್ತು ಬಿಸ್ನೆಸ್ ದೊಡ್ಡದಾಗ್ತಾ ಹೋದಂಗೆ ರೆವಿನ್ಯೂವನ್ನು ಹೆಚ್ಚಿಸಬಲ್ಲ, ಸ್ಕೇಲೆಬಲ್ ಮಾಡುವಂಥ ಶಕ್ತಿ ಕೂಡ ಇದೆ ಅನ್ನೋದು ಈ ಅಂಕಿಅಂಶಗಳಿಂದ ಗೊತ್ತಾಗುತ್ತೆ. ಮತ್ತೆ ನಾವೀಗ ಏನು ಅಂಶಗಳು ಹೇಳಿದೀವಲ್ಲ, ಇದೆಲ್ಲ HPL ಇರೋದು, ಟ್ರೇಡ್ ಹೈರಿಂಗ್ ಪ್ರಾಸ್ಪೆಕ್ಟ್ಸ್ನಲ್ಲಿ. ಇದು ನಾವೇನೋ ಹೇಳ್ತಿರುವಂಥದ್ದಲ್ಲ, ಅಲ್ಲಿರುವ ಮಾಹಿತಿಯನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಿರುವಂಥದ್ದು. ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ಪಷ್ಟತೆ ಇರೋದು ತುಂಬ ಮುಖ್ಯ. ಈಗ ಸ್ಟ್ರೆಂತ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಸೊ ಹಾಗೇನೆ ರಿಸ್ಕ್ ಅಂಡ್ ಕನ್ಸರ್ನ್ ಬಗ್ಗೆ ಮಾತನಾಡೋದಿದ್ರೆ, ಈಗ ನೋಡಿ, ಯಾವುದೇ ಸಂಸ್ಥೆಯ ಶಕ್ತಿ ಏನು ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಅದರ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಯಾವುದೇ IPO ಕಥೆಯಲ್ಲಿ ಇದು ತುಂಬಾ ಮುಖ್ಯ. ಅದುವೇ ರಿಸ್ಕ್ಗಳು ಅಂತೇಳಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಾರ್ಕೆಟ್ನ ಏರಿಳಿತ. ಈಗೇನಾಗುತ್ತೆ, ಇವರ ಆದಾಯ ಜನ ಎಷ್ಟು ಟ್ರೇಡಿಂಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಈಗ ನೋಡಿ, ಮಾರ್ಕೆಟ್ ಪಾಸಿಟಿವ್ ಆಗಿ ಮೇಲೆ ಹೋಗ್ತಾ ಇದ್ರೆ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ, ನೆಗೆಟಿವ್ ಟ್ರೆಂಡಲ್ಲಿದ್ದರೆ ಜಾಸ್ತಿ ಜನ ಟ್ರೇಡ್ ಮಾಡಲ್ಲ. ಅಂದರೆ ಇವರ ಇನ್ಕಮ್ ಸೈಕ್ಲಿಕಲ್, ಮಾರ್ಕೆಟ್ ಮೇಲೆ ಅವಲಂಬಿತ ಆಗಿದೆ. ಯಾವಾಗ ಮಾರ್ಕೆಟ್ ಡಲ್ ಇರುತ್ತೋ ಆಗ ಜನನೂ ಟ್ರೇಡಿಂಗ್ ಕಮ್ಮಿ ಮಾಡ್ತಾರೆ, ಆಗ ಇವರ ಆದಾಯನೂ ಕಮ್ಮಿ ಆಗುತ್ತೆ. ಈ ಸತ್ಯನ ನೆನ್ಪಿಟ್ಕೋಬೇಕು. ನೋಡಿ, ಎರಡನೇ ರಿಸ್ಕ್ ಏನಪ್ಪ ಅಂತ ಹೇಳಿದ್ರೆ, ನಿಯಮಗಳಲ್ಲಿ ಬದಲಾವಣೆ. ಇದು ಹೈಲಿ ರೆಗ್ಯುಲೇಟೆಡ್ ಬಿಸ್ನೆಸ್. ಇದರಲ್ಲಿ ಷೇರುಪೇಟೆ ನಿಯಂತ್ರಣ ಮಂಡಳಿ, ಸೆಬಿ ನಿಯಂತ್ರಣ ಇರುತ್ತೆ. ಅವರು ಏನಾದರೂ ನಿಯಮಗಳಲ್ಲಿ ಬದಲಾವಣೆ ತಂದರೆ ಇವರ ಹೋಲ್ ಬಿಸ್ನೆಸ್ ಡಿಸ್ರಪ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಈಗ ನೋಡಿ, ಸೆಬಿ ಟ್ರೂ ಟು ಲೇಬಲ್, ಸರ್ಕ್ಯುಲರ್ ಮತ್ತು F&O ಡಿರೈವೇಟಿವ್ಸ್ ಅನ್ನೋ ಒಂದು ವಲಯದಲ್ಲಿ ಸುಧಾರಣೆಗಳನ್ನು ತಂದಿದೆ. ಈಗಾಗಲೇ ಬ್ರೋಕರ್ಗಳ ಫೀ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಿದೆ. ಭವಿಷ್ಯದಲ್ಲಿ ಈ ರೀತಿ ಬರುವಂಥ ಹೊಸ ಹೊಸ ರೂಲ್ಸ್ಗಳು ಇವರ ಲಾಭಕ್ಕೆ ಪೆಟ್ಟನ್ನು ಕೊಡಬಹುದು ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಮತ್ತು ಬ್ರೋಕಿಂಗ್ ಮೇಲೆ ಓವರ್ ಡಿಪೆಂಡೆನ್ಸಿ. ಆಗಲೇ ನಾವು ನೋಡ್ತಾ ಹೇಳಿದ್ವಿ, ಇವರ ಆದಾಯ ಜಾಸ್ತಿ ಬ್ರೋಕಿಂಗ್ ಮೇಲಿಂದನೇ ಬರ್ತಾ ಇದೆ ಅಂತ. ಈಗ ನೋಡಿ, ಫಿನಾನ್ಷಿಯಲ್ ಇಯರ್ 25ಯಲ್ಲಿ ಗ್ರೋಗೆ ಬಂದಿರೋ ಒಟ್ಟು ಆದಾಯದಲ್ಲಿ 84%ಗಿಂತ ಜಾಸ್ತಿ ದುಡ್ಡು ಬರೀ ಬ್ರೋಕರೇಜಿಂದನೇ ಬಂದಿದೆ. ಅಂದರೆ ಒನ್ ಇನ್ಕಮ್ ಡಿಪೆಂಡೆನ್ಸಿ. ಬ್ರೋಕರೇಜ್ ಇನ್ಕಮಲ್ಲಿ ಏನಾದರೂ ರೆಗ್ಯುಲೇಟರಿ ಚೇಂಜಸ್ ಆದರೆ ಮತ್ತೆ ಸಮಸ್ಯೆ. ಮತ್ತು ಈ ಥರ ಒಂದೇ ಆದಾಯದ ಮೇಲೆ ಅವಲಂಬನೆ ಆಗೋದಿದೆಯಲ್ಲ, ಇದನ್ನು ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಕರೀತಾರೆ. ಅಂದರೆ ಒಂದೇ ಬಿಸ್ನೆಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುವಂಥದ್ದು. ಟೆಕ್ನಾಲಜಿ ಮತ್ತು ಸೈಬರ್ ಸೆಕ್ಯೂರಿಟಿ ರಿಸ್ಕ್. ಈಗ ನೋಡಿ, ಕೋಟ್ಯಂತರ ಜನ ಆನ್ಲೈನ್ ಮೂಲಕ ಇನ್ವೆಸ್ಟ್ ಮಾಡ್ತಾರೆ. ಯಾವುದೋ ಒಂದು ಹ್ಯಾಕ್ ಆದರೆ, ಯಾವುದೋ ಒಂದು ಮಾಲ್ವೇರ್ ಬಂದರೆ ಇಡೀ ವ್ಯವಸ್ಥೆನೇ ಡಿಸ್ರಪ್ಟ್ ಆಗಿಬಿಡ್ಬೋದು. ಆ ರಿಸ್ಕ್ ಇಲ್ಲಿದೆ. ನೋಡಿ, ಯಾವಾಗಾದರೂ ಇವರ ಆ್ಯಪು ಸಿಸ್ಟಮ್ ಡೌನ್ ಆದರೆ, ಈಗ ನೋಡಿ ಎಷ್ಟೋ ಸತಿ ಏನಾಗುತ್ತೆ, ನಾನು ಯಾವುದೋ ಹೂಡಿಕೆ ಮಾಡಬೇಕು, ನನಗೆ ಟೆಕ್ನಿಕಲ್ ಸ್ನ್ಯಾಕ್ ಬರ್ತಿರುತ್ತೆ, ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಅಥವಾ ಪರ್ಚೇಸ್ ಮಾಡಿರ್ತೀವಿ, ಆ ಟೈಮಲ್ಲಿ ಬರುತ್ತೆ. ಅಥವಾ ಸೆಲ್ ಮಾಡಬೇಕು, ಕರೆಕ್ಟ್, ನನ್ನ ಹತ್ರ ಮಾರ್ಕೆಟ್ ನಂಗೆ ಸೇಲ್ ಮಾಡಕ್ ಆಗ್ತಿರಲ್ಲ. ಈ ತರದ ಚಾಲೆಂಜಸ್ ಕೂಡ ಇಲ್ಲಿ ಇರುತ್ತೆ. ಅಂದ್ರೆ ಆ ರೀತಿ ಚಾಲೆಂಜಸ್ ದೊಡ್ಡ ಪ್ರಮಾಣದಲ್ಲಿ ಬಂದಾಗ ಬ್ರ್ಯಾಂಡ್ಗೆ
ಡ್ಯಾಮೇಜ್ ಆಗುತ್ತೆ, ಓ ಇವ್ರ ಪ್ಲಾಟ್ಫಾರ್ಮ್ ಸರಿ ಇಲ್ಲ ಅನ್ನೋ ಥರದ್ದು ಆಗ್ಬಿಡ್ಬೋದು ಅನ್ನೋ ರಿಸ್ಕು. ಆಗಿದೆ ಅಂತಲ್ಲ, ಆಗ್ಬಿಡ್ಬೋದು ಅನ್ನೋ ರಿಸ್ಕು. ಮತ್ತು ರಿಪೋರ್ಟ್ ಪ್ರಕಾರ ಫಿನಾನ್ಷಿಯಲ್ ಇಯರ್ 25 ಗ್ರೋ 440 ಕೋಟಿ ಅವರ ಒಟ್ಟು ಖರ್ಚಿದೆಯಲ್ಲ, ಆ ಒಟ್ಟು ಖರ್ಚಲ್ಲಿ 27% ಮಾತ್ರ ಟೆಕ್ನಾಲಜಿ ಮತ್ತು ಸೆಕ್ಯೂರಿಟಿಗೆ ಖರ್ಚು ಮಾಡಿದ್ದಾರೆ. ಒಟ್ಟು ಅವ್ರು ಖರ್ಚು ಮಾಡಿರೋದು 440 ಕೋಟಿ, ಅದರಲ್ಲಿ 27% ಮಾತ್ರ ಟೆಕ್ನಾಲಜಿ ಮತ್ತು ಸೈಬರ್ ಸೆಕ್ಯೂರಿಟಿಗೆ ಖರ್ಚು ಮಾಡಿದ್ದಾರೆ. ಅಂದರೆ ತುಂಬ ದೊಡ್ಡ ಸೆಕ್ಯೂರಿಟಿ ಸಿಸ್ಟಮ್ನ ಬಿಲ್ಡ್ ಮಾಡಿದಾರ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಅದು ಯಾಕೆ ಆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅವರು 440 ಕೋಟಿಯಲ್ಲಿ 27% ಮಾತ್ರ ಇನ್ವೆಸ್ಟ್ ಮಾಡಿರೋದ್ರಿಂದ. ಮತ್ತು 5ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಬೇರೆ ವಿಭಾಗಗಳಲ್ಲಿ ನಷ್ಟ, ಅಂದರೆ ಲಾಸಸ್ ಇನ್ ಸಬ್ಸಿಡರೀಸ್ ಅಂತೇಳಿ ಕರಿತೀವಿ. ಗ್ರೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಗ್ರೋ ಪೇ, ಗ್ರೋ ವೆಲ್ತ್ ಟೆಕ್, ಈ ವಿಭಾಗಗಳು ಇನ್ನೂ ದುಡ್ಡನ್ನು ಕೇಳ್ತಾ ಇವೆ, ದುಡ್ಡನ್ನು ಕೊಡ್ತಾ ಇಲ್ಲ. ಅಂದರೆ ಅವು ಲಾಭಕ್ಕೆ ಬಂದಿಲ್ಲ, ಖರ್ಚನ್ನು ಕೇಳ್ತಾ ಇವೆ, ಖರ್ಚನ್ನು ಬೇಡ್ತಾ ಇವೆ. ಇದು ಮತ್ತೊಂದು ರಿಸ್ಕು. ಫಿನಾನ್ಷಿಯಲ್ ಇಯರ್ 25 ಇವೆಲ್ಲ ಸೇರಿ ನಷ್ಟದಲ್ಲೇ ನಡೆದಿವೆ. ನಷ್ಟದಲ್ಲೇ ಈ ಗ್ರೋ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಗ್ರೋ ಪೇ ಮತ್ತು ಗ್ರೋ ವೆಲ್ತ್ ಟೆಕ್ ನಡೆದಿದ್ದಾವೆ. ಮತ್ತು ಈ IPOದಲ್ಲಿ ನಮಗೆ ಕಂಡುಬರುವ ಮತ್ತೊಂದು ರಿಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಆಫರ್ ಫಾರ್ ಸೇಲ್ ಪಾಲು ಜಾಸ್ತಿ ಇರುವಂಥದ್ದು. ನೋಡಿ, IPOದಿಂದ ಬರೋ ಹೆಚ್ಚಿನ ದುಡ್ಡು ಕಂಪನಿಗೆ ಹೋಗ್ತಾ ಇಲ್ಲ, ಬದಲಿಗೆ ತಮ್ಮ ಷೇರುಗಳನ್ನು ಮಾರ್ತಿರೋ ಹಳೇ ಹೂಡಿಕೆದಾರರಿಗೆ ಹೋಗ್ತಾ ಇದೆ. ಹೆಚ್ಚಿನ ದುಡ್ಡು ಹೋಗ್ತಾ ಇಲ್ಲ, ಹಳೆ ಹೂಡಿಕೆದಾರರಿಗೆ ಹೆಚ್ಚು ದುಡ್ಡು ಹೋಗ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ಒಂದು ಕಾಷನ್ನು. ಶರತ್ ಅವರೇ, ಯಾವುದೇ IPO ಬಂದಾಗ ಅದರ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಹೇಳ್ತಾರೆ. ಸೊ ಗ್ರೋದ ಬಗ್ಗೆ ಹೇಳೋದಿದ್ರೆ ನೋಡಿ ಶೇಷ, ಈ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನೋದು ಯಾವುದೇ ಬಿಸ್ನೆಸ್ನಲ್ಲಿ ತುಂಬ ಮುಖ್ಯವಾದ ಅಂಶ. ಈಗ ವೀಕ್ಷಕರು ನಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು. ನೋಡಿ, 2023 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಆಕ್ಟಿವ್ ಗ್ರಾಹಕರು ಎಷ್ಟಿದ್ರಪ್ಪ ಅಂತ ಹೇಳಿದ್ರೆ 53.7 ಲಕ್ಷ ಇದ್ದರು. 2025 ಫಿನಾನ್ಷಿಯಲ್ ಇಯರ್ 2025 1.29 ಕೋಟಿ ಆಕ್ಟಿವ್ ಗ್ರಾಹಕರಿದ್ದಾರೆ. ಗ್ರಾಹಕರ ಒಟ್ಟು ಆಸ್ತಿ ಅಸೆಟ್ಸ್ ಅಂದರೆ ಅವ್ರು ಎಷ್ಟು ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ 2023 ಅದರ ಪ್ರಮಾಣ 47,804 ಕೋಟಿ ಇತ್ತು. 2025 2,16,812 ಕೋಟಿ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ಆದಾಯ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 2023 1,141 ಕೋಟಿ ಆದಾಯ ಇತ್ತು. 2025 3,902 ಕೋಟಿ ರೂಪಾಯಿ ಆದಾಯ ಇದೆ. ನಿವ್ವಳ ಲಾಭ ನೆಟ್ ಪ್ರಾಫಿಟ್ಟು 2023 ಫಿನಾನ್ಷಿಯಲ್ ಇಯರ್ನಲ್ಲಿ 457 ಕೋಟಿ ರೂಪಾಯಿ ಇತ್ತು. 2025 ಫಿನಾನ್ಷಿಯಲ್ ಇಯರ್ನಲ್ಲಿ 1,824 ಕೋಟಿ ರೂಪಾಯಿ ಇದೆ. ಫಿನಾನ್ಷಿಯಲ್ ಇಯರ್ 24 805 ಕೋಟಿ ನಷ್ಟ ಕಾಣಿಸುತ್ತೆ. ಆದರೆ ಅದು ಬಿಸ್ನೆಸ್ ಸರಿ ಇಲ್ಲ ಅಂತ ಅಲ್ಲ. ಆ ಒಂದೇ ಒಂದು ಸಾರಿ ಅಮೇರಿಕಾದಲ್ಲಿ 1,339 ಕೋಟಿ ಟ್ಯಾಕ್ಸ್ ಕಟ್ಟಬೇಕಾಗಿ ಬಂತು. ಅದಕ್ಕೋಸ್ಕರ ಆ ರೀತಿ ಆಗಿದೆ. ಅಮೇರಿಕಾದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿ ಬಂತು, ಆ ಕಾರಣಕ್ಕೆ ಆಗಿದೆ. ಅಂದರೆ ಬಿಸ್ನೆಸ್ ರಿಸ್ಕ್ ಅಂತ ನಾವು ಮಾತಾಡ್ತಿದ್ವಲ್ಲ, ಈ ರೀತಿಯ ರಿಸ್ಕ್ಗಳು ಇಲ್ಲಿ ಇರ್ತವೆ. ಮತ್ತು ಗ್ರೋ ಬಿಸ್ನೆಸ್ನಿಂದ ಬರೋ ಆದಾಯ ಫಿನಾನ್ಷಿಯಲ್ ಇಯರ್ 2023 ಅಲ್ಲಿಂದ ಹಿಡ್ಕೊಂಡು ಫಿನಾನ್ಷಿಯಲ್ ಇಯರ್ 2025 ಪ್ರತಿ ವರ್ಷ 84.9% CAGR ರೇಟ್ನಲ್ಲಿ ಬೆಳವಣಿಗೆಯನ್ನು ಕಂಡಿದೆ. ಅಂದರೆ 1,141.5 ಕೋಟಿಯಿಂದ 3,901.7 ಕೋಟಿಗೆ ಜಿಗಿತವನ್ನು ಕಂಡಿದೆ. ಇದು ಇಂಡಿಯಾದ ಟಾಪ್ ಬ್ರೋಕರ್ಗಳಲ್ಲೇ ಅತಿ ವೇಗದ ಬೆಳವಣಿಗೆ ಆಗಿದೆ. ಇವರ ಅಡ್ಜಸ್ಟೆಡ್ ಎಬಿಟಾ 416 ಕೋಟಿಯಿಂದ 2,306 ಕೋಟಿಗೆ ಏರಿಕೆ ಆಗಿದೆ. ಇವರ ಎಬಿಟಾ ಮಾರ್ಜಿನ್ 36% 59%ಗೆ ಸುಧಾರಿಸಿದೆ. ಕಾಂಟ್ರಿಬ್ಯೂಷನ್ ಮಾರ್ಜಿನ್ನು ಯಾವಾಗಲೂ 84%ಗಿಂತ ಜಾಸ್ತಿನೇ ಇದೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಗ್ರೋನ ಟೆಕ್ನಾಲಜಿ ಎಷ್ಟು ಸ್ಟ್ರಾಂಗ್ ಆಗಿದೆ,
ಮತ್ತೆ ಅವರು ಎಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಇದು ಸೂಚ್ಯವಾಗಿ ಈ ಫಿನಾನ್ಷಿಯಲ್ಸ್ ತಿಳಿಸುತ್ತೆ. ಇನ್ನು ನೆಕ್ಸ್ಟ್ ಇದೇ ಕ್ಷೇತ್ರದಲ್ಲಿರುವಂಥ ಬೇರೆ ಕಂಪನಿಗಳ ಜೊತೆಗೆ ಹೋಲಿಕೆ ಮಾಡಿ ನೋಡೋದಿದ್ರೆ, ಈಗ ನೋಡಿ, ಯಾವುದೇ ಬಿಸ್ನೆಸ್ ಅನ್ನ ಹೇಗೆ ಮಾಡ್ತಿದೆ ಅಂತ ನಾವು ನೋಡ್ಬೇಕಾದ್ರೆ ಆ ಕ್ಷೇತ್ರದಲ್ಲಿರುವ ಬೇರೆ ಬಿಸ್ನೆಸ್ನವರು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗ ನೋಡಿ, ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಗ್ರೋನಲ್ಲಿ ಆಕ್ಟಿವ್ ಗ್ರಾಹಕರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ 129.2 ಲಕ್ಷ, ಅಂದ್ರೆ 1,29,00,000ಕ್ಕೆ ಹೆಚ್ಚು ಗ್ರಾಹಕರು ಗ್ರೋ ಪಾಲಿಗೆ ಇದ್ದಾರೆ. ಏಂಜಲ್ ಒನ್ನಲ್ಲಿ 75.8 ಲಕ್ಷ ಗ್ರಾಹಕರಿದ್ದಾರೆ. ಮೋತಿಲಾಲ್ ಓಸ್ವಾಲ್ನಲ್ಲಿ 10.1 ಲಕ್ಷ ಗ್ರಾಹಕರಿದ್ದಾರೆ. 361 WAM ಈ ಪ್ಲಾಟ್ಫಾರ್ಮ್ನಲ್ಲಿ 4.4 ಲ್ಯಾಕ್ ಕಸ್ಟಮರ್ಸ್ ಇದ್ದಾರೆ. ಪ್ರುಡೆಂಟ್ನಲ್ಲಿ 0.2 ಲ್ಯಾಕ್ ಕಸ್ಟಮರ್ಸ್ ಇದ್ದಾರೆ. ಮತ್ತು ಪ್ರಾಫಿಟ್ ಮಾರ್ಜಿನ್ ಗ್ರೋದು 44.9% ಇದೆ. ಏಂಜಲ್ ಒಂದು 22.3% ಇದೆ. ಮೋತಿಲಾಲ್ ಓಸ್ವಾಲ್ದು 29.8% ಇದೆ. 361 WAMದು 27.5% ಇದೆ. ಪ್ರುಡೆಂಟ್ದು 17.3% ಇದೆ. ಇನ್ನು PE ರೇಷಿಯೋ ಗ್ರೋದು 31.3x, ಏಂಜಲ್ ಒಂದು 19.8x, ಮೋತಿಲಾಲ್ ಓಸ್ವಾಲ್ದು 24.9x, 361 WAMದು 45.2x, ಪ್ರುಡೆಂಟ್ದು 58.9x ಇದೆ. ಮತ್ತು ಗ್ರೋ ಸುಮಾರು 31 ಪಟ್ಟು ಪಿನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಹಳೆಯ ಬ್ರೋಕರ್ಗಳಿಗಿಂತ ಸ್ವಲ್ಪ ಜಾಸ್ತಿ. ಈ ಪಿ ಏನಿದೆ ಇದು ಹಳೆಯ ಬ್ರೋಕರ್ಗಳಿಗಿಂತ ಜಾಸ್ತಿ. ಆದರೆ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಸರಾಸರಿ ಪಿ 40x ಇದು ಕಡಿಮೆ ಇದೆ. ಇವರ ಸ್ಕೇಲ್ ಮತ್ತೆ ಗ್ರೋತ್ ಅನ್ನು ನೋಡಿದ್ರೆ ಮಾರ್ಕೆಟ್ ಈ ವ್ಯಾಲ್ಯೂಯೇಷನ್ ಅನ್ನ ಪಾಸಿಟಿವ್ ಆಗಿ ನೋಡಿದೆ. ಆದ್ರೆ ಈ ಬೆಲೆ ಸರಿನಾ ಇಲ್ವಾ ಅನ್ನೋದನ್ನ ನಿಖರವಾಗಿ ಹೇಳಲಿಕ್ಕೆ ಕಷ್ಟ. ಯಾಕೆಂದ್ರೆ ಭವಿಷ್ಯದ ರಿಸ್ಕ್ಗಳು ಹೇಗಿರುತ್ತೆ ಅನ್ನೋದನ್ನ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಆಗಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಇದು ಸರಿ ಇದೆಯಾ ಅಂತ ಕೂಡ ಹೇಳಲಿಕ್ಕೆ, ಇದೇ ಸರಿ ಅಂತ ಹೇಳಲಿಕ್ಕೆ, ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಫೈನಲಿ ಈ ಗ್ರೋ IPO ಬಗ್ಗೆ ಫೈನಲ್ ಥಾಟ್ಸ್ ಹೇಳೋದಿದ್ರೆ, ಈ ಫೈನಲ್ ಥಾಟ್ಸ್ ಅಂದರೆ ಶೇಷ, ನಾವು ಇಲ್ಲಿವರೆಗೆ DRHPಯಲ್ಲಿ ತೆಗೆದುಕೊಂಡಂಥ ಅಂಶಗಳು, ನಾವು ನೋಡಿದಂಥ ಅಂಕಿ ಅಂಶಗಳು, ಅದರ ಬೇಸಿಸ್ ಮೇಲೆ ಫೈನಲ್ ಥಾಟ್ಸ್ ಏನು, ಫೈನಲ್ ಆಗಿ ಏನನ್ನ ಹೇಳ್ಬೋದು ಅನ್ನೋ ಒಂದು ದೃಷ್ಟಿಕೋನವನ್ನು ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು. ಗ್ರೋ IPO ಅನ್ನೋದು ಕಂಪನಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಲಾಭ ಮಾಡ್ತಿದೆ, ಮತ್ತು ಟೆಕ್ನಾಲಜಿಯಿಂದ ಹೇಗೆ ಬೆಳೀತಿದೆ ಅನ್ನೋದರ ಒಂದು ಕಾಂಬಿನೇಷನ್ ಅದು. ಇಂಡಿಯಾದಲ್ಲಿ ಸಾಮಾನ್ಯ ಜನ ಕೂಡ ಇನ್ವೆಸ್ಟ್ ಮಾಡೋ ಹಾಗೆ ಮಾಡೋದ್ರಲ್ಲಿ ಈ ಕಂಪನಿ ದೊಡ್ಡ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ಅಂಕಿ ಅಂಶಗಳು ಹೇಳ್ತಾ ಇದ್ದಾವೆ. ಇವರ ಫಿನಾನ್ಷಿಯಲ್ಸ್ ಅಂದರೆ ಲೆಕ್ಕಪತ್ರ ಸ್ಟ್ರಾಂಗ್ ಆಗಿ ಇದೆ, ಲಾಭದ ಅಂತರ ಸುಧಾರಿಸ್ತಾ ಇದೆ, ಮತ್ತು ಇವರ ಬ್ರ್ಯಾಂಡ್ಗೆ ಒಳ್ಳೆಯ ಹೆಸರಿದೆ. ಆದರೆ ಇದು ಮಾರ್ಕೆಟ್ ಲಿಂಕ್ಡ್ ಆಗಿರೋ ಕಾರಣ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋ ಬಿಸ್ನೆಸ್ ಆಗಿರೋ ಕಾರಣ ಇದರಲ್ಲಿ ರಿಸ್ಕ್ ಇಲ್ಲ ಅಂತೇನು ಇಲ್ಲ, ರಿಸ್ಕ್ ಇದ್ದೇ ಇರುತ್ತೆ. ಶಾರ್ಟ್ ಟರ್ಮ್ನಲ್ಲಿ ಸಿಗೋ ಲಾಭ ಆ ಟೈಮ್ನ ಮಾರ್ಕೆಟ್ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಲಾಂಗ್ ಟರ್ಮ್ನಲ್ಲಿ ಸಿಗೋ ಲಾಭ ಇವರು ಹೇಗೆ ಕೆಲಸ ಮಾಡ್ತಾರೆ, ಇವರು ಇಲ್ಲಿ ತನಕ ಬಂದಿರೋದು ಒಂದು ಲೆಕ್ಕಾಚಾರ, ಇದರಿಂದ ಆಚೆಗೆ ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ನೋಡಿ, ಈ ವಿಡಿಯೋವನ್ನು ನಾವು ಶೈಕ್ಷಣಿಕ ಉದ್ದೇಶದಿಂದ ಮಾತ್ರ ಮಾಡಿದ್ದೀವಿ. ಇದು ಗ್ರೋ IPOದಲ್ಲಿ ಹೂಡಿಕೆ ಮಾಡಿ ಅಥವಾ ಮಾಡಬೇಡಿ ಅನ್ನೋ ರೀತಿಯ ಶಿಫಾರಸ್ ಅಲ್ಲ. ಈ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿರುವ ಎಲ್ಲ ಮಾಹಿತಿಯನ್ನು ಗ್ರೋ ಕಂಪನಿ IPOಗೆ ಸಲ್ಲಿಸಿರುವ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟ್ಸಿಂದ ತೆಗೆದುಕೊಂಡಿದ್ದೀವಿ, ಮತ್ತು ಸೆಬಿಗೆ ಸಲ್ಲಿಸಿರುವ ಪಬ್ಲಿಕ್ ಫೈಲಿಂಗ್ಸಿಂದ ತೆಗೆದುಕೊಂಡಿರುವಂಥ ಮಾಹಿತಿ ಇದು. ಇಲ್ಲಿ ಯಾವುದೋ ನಾವು ಹುಡುಕಿ ಇಂಟರ್ನೆಟ್ಟಿಂದ ಹಾಕಿರುವಂಥದ್ದಲ್ಲ, ಇದು ಅಫಿಷಿಯಲ್ ಸೋರ್ಸಸ್ಸಿಂದ ತೆಗೆದುಕೊಂಡಿರುವಂಥ ಮಾಹಿತಿ. ಮತ್ತು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕುವಾಗ ರಿಸ್ಕ್ ಇದ್ದೇ ಇರುತ್ತೆ. ವೀಕ್ಷಕರು ಹೂಡಿಕೆ ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋ ಮುಂಚೆ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಗ್ರೋ IPO ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು ಶೇಷ.
ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.